ಇನ್ನು ತಮಿಳು ನಟ ಕಮಲ್ ಹಾಸನ್ ಕೊಟ್ಟಂತ ಒಂದೇ ಒಂದು ಹೇಳಿಕೆಗೆ ಇಡೀ ರಾಜ್ಯದ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ತಾವು ಕೊಟ್ಟಿರುವಂತ ಹೇಳಿಕೆಯನ್ನು ವಾಪಸ್ ಪಡೆದುಕೊಳ್ಳಬೇಕು ಮತ್ತು ಕನ್ನಡಿಗರಿಗೆ ಕ್ಷಮೆಯನ್ನ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಕನ್ನಡ ವಿರೋಧಿ ಹೇಳಿಕೆ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ನಟ ಕಮಲ್ ಹಾಸನ್ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಈಗ ಮುಂದುವರೆದಿದೆ. ರಾಯಚೂರಿನಲ್ಲಿ ಕರವೇ ಕಾರ್ಯಕರ್ತರು ಎಲೆ ಅಡಿಕೆ ತಿಂದು ಕಮಲ್ ಹಾಸನ್ ಭಾವಚಿತ್ರಕ್ಕೆ ಉಗಿದು ಕಿಡಿಕಾರಿದ್ದಾರೆ, ಉಗಿದು ಬಿಟ್ಟಿದ್ದಾರೆ ಅವರ ಭಾವಚಿತ್ರಕ್ಕೆ. ಕ್ಷಮೆಯನ್ನ ಕೇಳಬೇಕು, ಕ್ಷಮೆ ಕೇಳದೇ ಇದ್ರೆ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಕಮಲ್ ಹಾಸನ್ ತಾವು ಕೊಟ್ಟಿರುವಂತ ಹೇಳಿಕೆಯನ್ನ ವಾಪಸ್ ಪಡೆದುಕೊಳ್ಳಬೇಕು, ಜೊತೆಗೆ ಕನ್ನಡಿಗರ ಭಾವನೆಗೆ ಧಕ್ಕೆಯಾಗಿದೆ, ಆ ನಿಟ್ಟಿನಲ್ಲಿ ಕ್ಷಮೆಯನ್ನ ಕೇಳಬೇಕು ಕನ್ನಡಿಗರಿಗೆ. ಇಲ್ಲ ಅಂತ ಅಂದ್ರೆ ಕಮಲ್ ಹಾಸನ್ ಅಭಿನಯದ ತಗ್ ಲೈಫ್ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಶಿವರಾಮ ಬಡದಿಂದ ಮತ್ತು ಡಾಕ್ಟರ್ ರಾಜ್ಕುಮಾರ್ ಊಟ ಎಲ್ಲ ಕಾರ್ಯಕ್ರಮ ಊಟ ಸರ್, ಕಮಲ್ ಹಾಸನ್ ನಟ ಅನ್ನೋದಕ್ಕಿಂತ ರಾಜಕಾರಣಿ. ಆ ಮನುಷ್ಯನಿಗೆ ತಮಿಳು ಓಟ್ ಬೇಕು, ಅದಕ್ಕಾಗಿ ಆತ ಮಾತಾಡಿದ್ದಾನೆ. ಆದರೆ ತನಗೆ ಓಟ್ ಬೇಕು ಅಂತೇಳಿ ತನ್ನ ಭಾಷೆಯ ಬಗ್ಗೆ ಪ್ರೇಮವನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲ ರೀತಿಯ ಅಧಿಕಾರ ಅವನಿಗಿದೆ. ಆದರೆ ಇನ್ನೊಂದು ಭಾಷೆಯನ್ನು ಹೀಗಳೆಯುವಂಥ ಅಧಿಕಾರ ಆತನಿಗಿಲ್ಲ. ಕ್ಷಮೆ ಕೇಳುವಂಥದ್ದು ಒಳ್ಳೆಯದು. ಆತ ಅವನ ದೃಷ್ಟಿಯಿಂದ ನಾವೊಬ್ಬ ನಟನಾಗಿ ಅವನು ಗೌರವಿಸ್ತಿದ್ವಿ. ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವನು ನಟ ಅಂತೇಳಿ ಹೇಳಿ ನಾವು ಪರಿಗಣಿಸುವಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ನಾಡು ನುಡಿ ಬಗ್ಗೆ ಈ ಥರ ಯಾರಾದರೂ ಮಾತಾಡಿದರೆ ಅದು ತಪ್ಪು. ಅದನ್ನು ಖಂಡಿತ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು. ಮೇ ಬಿ ಅವ್ರಿಗೆ ನಮ್ಮ ಈ ದಾಖಲೆಗಳು ಇದೆಲ್ಲ ಏನಿದೆಯೋ ತೋರಿಸಿ ಅವ್ರಿಗೊಂದು ಸ್ವಲ್ಪ ತಿಳಿ ಹೇಳ್ಬಹುದು. ನಾನು ಆಗಲೇ ಹೇಳ್ದಂಗೆ ಪೂರ್ತಿ ನಾನು ನೋಡಿಲ್ಲ. ಈ ಏನಂತಾರೆ, ಈ ವಾದ ವಿವಾದ ನಡೀತಾನೆ ಇದೆ, ಚರ್ಚೆಗಳು ನಡೀತಾನೆ ಇದೆ. ಸೊ ಯಾವುದೋ ಒಂದು ರ್ಯಾಂಡಮ್ ಆಗಿ ನೋಡ್ಬಿಟ್ಟು ನಾನು ಗೊತ್ತಿಲ್ಲದೆ ಮಾತಾಡೋದು ಯಾರ ಬಗ್ಗೆನೇ ಆಗಲಿ ಅಥವಾ ಹೇಳೋದು ತಪ್ಪಾಗತ್ತೆ. ಸೊ ನನಗೆ ಅದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದ್ಯಾಟ್. ಆವಾಗ ನೋಡೋಣ, ಮೇ ಬಿ ಕೇಳ್ತಾರೇನೋ, ಯಾಕೆ ಕೇಳಲ್ಲ ಅಂತ ಅನ್ಕೋಬೇಕು, ಕೇಳ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಲೆಟ್ ಎವ್ರಿಥಿಂಗ್ ಎಂಡ್ ಆನ್ ಅ ಪಾಸಿಟಿವ್ ನೋಟ್. ಇವತ್ತು ನಮ್ಮ ಕನ್ನಡ ನಾಡು, ನಮ್ಮ ಭಾಷೆ ಇವತ್ತು ಇಡೀ ಜಗತ್ತಿನಲ್ಲೇ ಒಂದು ಉನ್ನತ ಸ್ಥಾನವನ್ನು ಇರತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಕನ್ನಡ ಭಾಷೆ. ಇವತ್ತು ನಮ್ಮ ನಾಡಿನ ಎಲ್ಲ ಕನ್ನಡಿಗರು ಒಂದು ವಿರೋಧ, ಇವತ್ತು ಕಮಲ್ ಹಾಸನ್ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಗಳು ಕನ್ನಡ ಸಂಘಟನೆಗಳು ಇವತ್ತು ಒಂದು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಬೆಳೆದಂಥವರು, ನಮ್ಮ ಕನ್ನಡ ನಾಡಿನ ಜನತೆ ಬೆಳೆಸಿದಂಥವರು ಇವತ್ತು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾರೆ. ಇದನ್ನು ಸಂಪೂರ್ಣವಾಗಿ ನಾನು ಸಹ ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಅವರು ತಪ್ಪಾಗಿ ನಮಗೆ ಅವರ ಒಂದು ಸ್ಟೇಟ್ಮೆಂಟಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಮೆಲ್ರಿಗೂ ತಪ್ಪು ಆಗಿದೆ, ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಆ್ಯಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬ ಚಿಕ್ಕವಳು, ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೇ ಇಲ್ಲ ನನಗೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋವಂಥ ಮಹಾನ್ ಕಲಾವಿದ. ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವು ಯಾರ ಬಗ್ಗೆನೂ ಮಾತಾಡಲ್ಲ. ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರೆ ನಾವು ಯಾಕೆ ಸೈಲೆಂಟ್ ಆಗಿರೋಣ ಅಲ್ವಾ? ಸಾರಿ ಕೇಳಬೇಕಾಗತ್ತಲ್ವಾ, ಅಷ್ಟೇ.